ಸರ್ ನಿನ್ನೆ ಸಿಎಂ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇಳಿಸಬೇಕಾಗಿರೋದು ನಾವಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ಕೇಂದ್ರ ಸರ್ಕಾರ ಇಳಿಸೋದು ಬಿಡೋದು ಆಮೇಲೆ ಚರ್ಚೆ ಮಾಡೋಣ. ಈಗ ಈ ತರಾತುರಿ ಈಗ 3-3.5 ರೂಪಾಯಿ ಏರಿಕೆ ಮಾಡೋದು ನಿಮಗೇನಿತ್ತು? ಯಾತಕ್ಕೆ ನೀವು ರೈಸ್ ಮಾಡಿದಿರಿ? ಕೇಂದ್ರ ಸರ್ಕಾರದ ಅವರ ಅಬಕಾರಿ ಸುಂಕ ಇಳಿಸೋದು ಅದೆಲ್ಲ ಅಲ್ಲಿ ಬೇರೆ. ಇಷ್ಟು ದಿವಸ ಅದಕ್ಕೆ ಕೇಳಲಿಲ್ಲ, ನೀವು ಹೋಗಿ ಕುತ್ಕೊಂಡು ಹೇಳಬೇಕಾಗಿತ್ತಲ್ಲ. ಈಗ ನೀವು ಸರ್ಕಾರದಲ್ಲಿ ಹಣದ ಕೊರತೆಯಿಂದ ಇವತ್ತು ಸೆಸ್ನ ಏರಿಕೆ ಮಾಡಿ 3,000 ಕೋಟಿ ಆದಾಯ ತೆಗಿಬೇಕು ಅಂತ ಈಗ ಹೊರಟಿದ್ದೀರಿ. ಅದರಿಂದ 3,000 ಕೋಟಿ ಇದೇ ಜನಗಳ ಜೋಬಿಂದ ಕೈಯಿಂದ ಅವ್ರ ಜೋಬಿಂದ ಕಿತ್ಕೊಳ್ಳೋಕೆ ಹೊರಟಿದ್ದೀರಿ. ಮತ್ತು ನೀವೇನು ಗ್ಯಾರಂಟಿ ಕೊಡೋ ಸ್ಕೀಮ್ನ? ಜನಗಳ ದುಡ್ಡನ್ನು ತಗೊಂಡು ಜನಗಳಿಗೆ ಕೊಡೋದಕ್ಕೆ ನೀವೇ ಬೇಕಾ? ಯಾರು ಬೇಕಾದ್ರೂ ಆಡಳಿತ ನಡೆಸ್ತಾರೆ. ಈಗ ಅದ್ರ ಜೊತೆಗೆ ಅದಂತೂ 25,000 ಎಕರೆ ಭೂಮಿ ಅದ್ರ ಮೇಲೆ ಕಣ್ಣಾಕವ್ರಂತಲ್ಲ, ಅದು ನೋಡೋದೆ ಇವತ್ತು. ಅದಕ್ಕೋಸ್ಕರಲೇ ಈ ಕಾರ್ಯಕ್ರಮಗಳನ್ನ ತರಬೇಕಾದ್ರೆ ಯಾವ ರೀತಿ ಅನುಷ್ಠಾನಕ್ಕೆ ತಂದಾಗ ಏನೇನಾಗುತ್ತೆ ಅನ್ನೋದು ಮೊದಲು ಯೋಚನೆ ಮಾಡಬೇಕಾಗಿತ್ತಲ್ವ. ನೀವು ಆರ್ಥಿಕ ಸಚಿವರಾಗಿ 14 ವರ್ಷದ ಅನುಭವ, 14 ಬಜೆಟ್ ಮಂಡನೆ ಮಾಡಿರೋರು, ನಿಮ್ಗೆ ಅನುಭವ ಇರಲಿಲ್ವ ಈ ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ? ಇವತ್ತು ಹಲವಾರು ಇಲಾಖೆಗಳಲ್ಲಿ ಹಣ ಸೋರಿಕೆ ಆಗ್ತಿದೆ. ಕಾರ್ಪೊರೇಷನ್ ಇವತ್ತೊಂದು ಆರ್ಟಿಕಲ್ ನೋಡಿದೆ, ಒಂದು ಕೆಲಸಕ್ಕೆ 2-3 ಬಿಲ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಹೊಡೆದಿದ್ದಾರೆ ಅಂತೇಳಿ ಕಾರ್ಪೊರೇಷನಲ್ಲಿ ನಡೀತಿದೆ ಅಂತ ಇವತ್ತೊಂದು ಆರ್ಟಿಕಲ್, ದೊಡ್ಡ ಆರ್ಟಿಕಲ್ಲೇ ಇದೆ. ಈಗ ನಿಮ್ಮ ಬೋರ್ಡ್ ಕಾರ್ಪೊರೇಷನ್ಗಳಲ್ಲಿ ಇರ್ತಕ್ಕಂಥ ದುಡ್ಡು ಹೇಳೋರು ಕೇಳೋರಿಲ್ಲ, ಅದು ಎಲ್ಲಿ ಹೋಗಿದೆಯೋ ಏನೋ, ಜನಗಳ ಹೆಸರನ್ನು ಅದು ಲೂಟಿ ಮಾಡ್ಕೊಂಡು ಕೂತಿದ್ದೀರಿ. ಇದೆಲ್ಲವನ್ನು ಸರಿಯಾದ ರೀತಿ ಬಿಗಿಯಾಗಿ ಆಡಳಿತ ನಡೆಸಿದರೆ ಈ ಸೆಸ್ಸನ್ನು ಇವತ್ತು ಏರಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಬರ್ತಿತ್ತಾ? ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳು ಅವರು ದಂಗೆ ಎದ್ದೊಳ್ಳಿ ಅಂತ ಹೇಳ್ತಾರೆ. ನಾನು ಯಾತಕ್ಕೆ ದಂಗೆ ಎದ್ದೇಳಿ? ನಿಮ್ಮ ಸರ್ಕಾರದ ವಿರುದ್ಧ ಜನ ಇವತ್ತು ತೀರ್ಮಾನ ತಗೋಬೇಕು. ಕುಮಾರಸ್ವಾಮಿ ಮಾತಾಡೋದು ಸರಿನಾ ಅಂತ ಏನು? ನಾನು ಜನಗಳಿಗೆ ದಂಗೆ ಎದ್ದೇಳಿ ಅಂದರೆ ಏನೆಲ್ಲ ಕಾನೂನು ಬಾಹಿರವಾಗಿ ಪ್ರತಿಭಟನೆ ಮಾಡಿ ಅಂತಲ್ಲ, ಶಾಂತಿಯುತವಾಗಿ ಸರ್ಕಾರದ ಈ ರೀತಿಯ ಸ್ವೇಚ್ಛಾಚಾರದ ನಡವಳಿಕೆ ಏನಿದೆ ಇದರ ವಿರುದ್ಧ ನೀವು ಪ್ರತಿಭಟನೆ ಮಾಡಬೇಕು ಅನ್ನೋದಕ್ಕೆ ಆ ಪದ ಬಳಸಿದ್ದೀನಿ ಅಷ್ಟೇ. ದಂಗೆ ಎದ್ದೇಳಿದರೆ ಎಲ್ಲ ಊರಲ್ಲೆಲ್ಲ ಬೆಂಕಿ ಹಿಡಿ ಅಂತಲ್ಲ, ಪ್ರತಿಭಟನೆ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಅದು ಹೊರತುಪಡಿಸಿ ಇದರಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡಬೇಕು ಅನ್ನೋದಕ್ಕಲ್ಲ. ಸರಿ, ಸರ್ಕಾರ ಆರ್ಥಿಕವಾಗಿ ಬರ ಪರಿಹಾರ ವಿಚಾರದಲ್ಲಿ ಮಾತಾಡಲಿಲ್ಲ ಕುಮಾರಸ್ವಾಮಿ ಅವರು. ಯಾವಾಗ ಯಾರು ಹೇಳಿದ್ರು ಮಾತಾಡಲಿಲ್ಲ ಅಂತ? ಎಲ್ಲಿ ಹೇಳಿದ್ರು? ಯಾರು? ಈಗ ಬರದ ವಿಷಯದಲ್ಲಿ ಸರ್ಕಾರ ನೀವೇನು ಮಾಡಿದಿರಿ? ನಾವು ಮಾತಾಡಿದ್ರೆ ಏನಾಗ್ತದೆ? ವಿರೋಧ ಪಕ್ಷದಲ್ಲಿ ಕೂತು ನಾವೇನು ಮಾತಾಡೋದಾಗುತ್ತಾ? ಸರ್ಕಾರ ನಡೆಸೋರು ನೀವು. ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಬರದ ಹಿನ್ನೆಲೆಯಲ್ಲಿ ಯಾವ ರೀತಿ ರೈತರುಗಳಿಗೆ ಕಾರ್ಯಕ್ರಮ ಹಾಕಬೇಕಾದ್ರೆ ನಿಮ್ಮ ಕರ್ತವ್ಯ. ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಲ್ಲ. ನಾನು ನಿಮ್ಮ ವಿರುದ್ಧ ಧ್ವನಿ ಎತ್ತಿರೋದು. ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ದು ಯಾವುದು? ಇಲ್ಲಿ ಬೇರೆ ರಾಜ್ಯದ ಕಂಪ್ಯಾರಿಸನ್ ಮೇಲೆ ಆಡಳಿತ ನಡೆಸೋಕ್ಕಾಗಲ್ಲ. ಅವ್ರು ಯಾರೋ ಏನೋ ಮಾಡಿದ್ರು ಅಂತೇಳಿ ನೀವು ಮಾಡಬೇಕು ಅಂತ ಇದೆಯಾ? ಅದರಿಂದ ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಏನಿದೆ, ಆದಾಯ ತರಲಿಕ್ಕೆ ಬೇಕಾದ ರೀತಿಯಲ್ಲಿ ಸೋರಿಕೆ ಇರೋದನ್ನು ತಡೆಗಟ್ಟಿದ್ರೆ ಸಾಕಿತ್ತು. ಗ್ಯಾರಂಟಿಗೋಸ್ಕರ ಹಣ ಹೊಂದಕ್ಕಾಗದೇ ಅವರೇ MB ಪಾಟೀಲ್ರೇ ಹೇಳಿದಲ್ಲ, ಗ್ಯಾರಂಟಿಗೆ ದುಡ್ಡು ಬೇಕಲ್ಲ, ಅದಕ್ಕೆಲ್ಲ ಮಾಡಿದ್ದೀವಿ ಅಂತ ಅವರೇ ಹೇಳ್ಕೊಂಡವ್ರು, ನಾನು ಹೇಳೋದಲ್ಲ. ಇನ್ನೊಂದು ಕಡೆ ಶಾಸಕರು ಒತ್ತಡ ಕೂಡ ಇದೆ ಅಭಿವೃದ್ಧಿಗೆ ಹಣ ಕೊಟ್ಟು. ಇದು ಮಾಡಿದ್ರು ಅಭಿವೃದ್ಧಿಗೆ ಎಲ್ಲಿ ದುಡ್ಡು ಕೊಡ್ತಾರೆ? ಈಗ ಹೋಗ್ತಿರೋ ಮಾರ್ಗದಲ್ಲಿ ಅಭಿವೃದ್ಧಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯವೇ ಇವರು? ಅದರಿಂದ ಮುಂದೆ ನೋಡೋಣ ಅಂತ ಏನೇನಾಗುತ್ತೆ. ದರ್ಶನ್ ಪ್ರಕರಣ ನನ್ನನ್ನು ಯಾತಕ್ಕೆ ಅಲ್ಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತದೆ, ತನಿಖೆ ಮಾಡ್ಕೊತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.